ನಿಮಗೆ ಶಾಲಾ ಹಾಕಿದ್ಮೇಲೆ ಅಧಿಕಾರ ಸಿಕ್ತು ಅಂತ ನಂಬಿಕೆ ಮೇಲೆ ಶಿವಕುಮಾರ್ ಶಾಲಾ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ನನಗೆ ಇದು ಅಧಿಕಾರ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಅವಾಗಿಂದ ಶಾಲಾ ಹಾಕ್ತಿದ್ರಲ್ಲ, ಈಗ ಶಾಲಾ ಹಾಕ್ತಾ ಇರೋದು ಹೇಳಿದೆ. ಈಗ ನಿನ್ಗೆ ಸುನೀಲ್ ಕುಮಾರ್ ನೀನು ಕೇಳಿಸ್ಕೊಳ್ಳಿಲ್ಲ ನಾ ಕಾಣಿಸ್, ನಾನು ಆ ತರ ಟವಲ್ ಹಾಕತ್ತಿದ್ದೆ. ಆ ಟವಲ್ಲು ಯಾವಾಗಲೂ ಬಗ್ಗಿದ್ರೆ ಬಿದ್ದೋಗ್ಬಿಡೋದು. ಅದಕ್ಕೆ ಈ ಶೆಲ್ಲಿ ಹಾಕಬಿಟ್ಟೆ, ಹಿಂಗ್ ಹಾಕೋಣ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಅದು ತುಂಡು ಬೇರೆ, ಕುತ್ತಿಗೆಗೆ ಹಾಕಂದ್ರು ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಬಿಟ್ಟೆ. ಅದು ಯಾವ ಶಾಸ್ತ್ರನೂ ಅಲ್ಲ, ಯಾವ ರಾವು ಕಾಲನೂ ಅಲ್ಲ, ಯಾವ ಗುಳಿಕ ಕಾಲನೂ ಅಲ್ಲ. ಯಮಗಂಡ ಕಾಲ, ಯಮಗಂಡನ. ನಾನು ಮಾನ್ಯ ಸಭಾಧ್ಯಕ್ಷರೇ, ನಾನು ದೇವ್ರಿದ್ದಾನೆ ಅಂತ ನಂಬ್ಕೊಂಡಿದ್ದೀನಿ. ದೇವ್ರಿದ್ದಾನೆ, ಇಲ್ಲಿವರೆ ಜಗತ್ತಿ ಇಲ್ಲ, ನಡಿಲಿಕ್ಕೆ ಕಷ್ಟ ಆಗ್ತಿತ್ತು. ದೇವ್ರಿದ್ದಾನೆ, ಆದರೆ ದೇವಸ್ಥಾನದಲ್ಲೇ ಇದ್ದಾನೆ, ಬೇರೆ ಇನ್ನೂ ಇಲ್ಲ ಅಂತ ಅನ್ನೋದು ಆ ಥರ ನಂಬ್ಕೊಂಡಿಲ್ಲ ನಾನು. ದೇವರು ಎಲ್ಲ ಕಡೆನೂ ಇದ್ದಾನೆ, ದೇವರು ಎಲ್ಲ ಕಡೆನೂ ಇದ್ದಾನೆ. ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ಗೊತ್ತಾ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಬಹಳ ಮೂಡ್ನಾಗಿದ್ರಿ ಸರ್ ಇವತ್ತು. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಚನಗಳು.